ಕೊನೆಗೂ ದೂರು ಕೊಡುವಂತ ಮನಸ್ಸು ಮಾಡಿದ್ದಾರೆ ಒಳ್ಳೆ ಹುಡುಗ. ದರ್ಶನ ಅಭಿಮಾನಿಗಳಿಂದ ಈ ಡ್ರ್ಯಾಗರ್ ಇಟ್ಟು ಧಮ್ಕಿ ಕೇಸನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡೋದಕ್ಕೆ ಎಸ್ಪಿ ಕಚೇರಿಗೆ ಈಗ ಆಗಮಿಸಿದ್ದಾರೆ ನಟ ಪ್ರಥಮ್. ದರ್ಶನ ಅಭಿಮಾನಿಗಳಿಂದ ಡ್ರ್ಯಾಗರ್ ಇಟ್ಟು ಧಮ್ಕಿ ಹಾಕಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನ ಕೊಡೋದಕ್ಕೆ ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ ಪ್ರಥಮ್. ಪ್ರಕರಣ ನಡೆದು 4-5 ದಿನಗಳಾದರೂ ದೂರನ್ನ ಕೊಟ್ಟಿರಲಿಲ್ಲ. ದೂರ ಕೊಡದಿದ್ದಕ್ಕೆ ಕಿಡಿಕಾರಿದ್ದಂತ ವಕೀಲ ಜಗದೀಶ್ ಹಿರಿಯರು ಬಗೆಹರಿಸ್ತೀನಿ ಅಂದಿದ್ದಕ್ಕೆ ದೂರನ್ನ ಕೊಟ್ಟಿಲ್ಲ ಅನ್ನೋದಾಗಿ ಪ್ರಥಮ ಹೇಳಿದ್ದಾರೆ. ಸಾಕಷ್ಟು ಚರ್ಚೆಯ ಬಳಿಕ ದೂರನ್ನ ಕೊಡೋದಕ್ಕೆ ಈಗ ಪ್ರಥಮ್ ಅವರು ಎಸ್ಪಿ ಕಚೇರಿಗೆ ಆಗಮಿಸಿದ್ದಾರೆ. ಈ ಮೂಲಕವಾಗಿ ಇದೇ ನೋಡಿ ಪ್ರಕರಣ ಬೇರೆ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ರಮ್ಯಾ ಅವರಿಗೆ ಮೆಸೇಜ್ ಮಾಡಿರುವಂತಹ ವಿಚಾರ ಅತ್ಯಂತ ಅಸಹ್ಯಕರವಾಗಿ ಅಸಭ್ಯವಾಗಿ ಮಾಡಿರೋ ವಿಚಾರವಾಗಿ ನಿನ್ನೆ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ದೂರು ಕೊಡುವಂತ ಕೆಲಸ ಮಾಡಿದ್ರು. ಬಟ್ ಪ್ರಥಮ್ ಅವರಿಗೆ ದರ್ಶನ ಅಭಿಮಾನಿಗಳಿಂದ ಧಮ್ಕಿ ಹಾಕಿದ್ರು, ಡ್ಯಾಗರ್ ಅನ್ನ ಇಟ್ಟು ಈ ಕೇಸೆಲ್ಲ ಏನೇನಿತ್ತಲ್ಲ ಅವ್ರಿಗೆ ಬೆದರಿಕೆ ಹಾಕಿರುವಂತ ವಿಚಾರ ಅವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕಂದ್ರೆ ಈ ಪ್ರಕರಣ ಆಗಿ ಧಮ್ಕಿ ಎಲ್ಲ ಹಾಕಿ ಬೆದರಿಸಿ 4-5 ದಿನ ಕಳೆದಿತ್ತು. ಅದಾದ್ಮೇಲೆ ಈಗ ಎಸ್ಪಿ ಕಚೇರಿಗೆ ಪ್ರಥಮ್ ಅವರು ಬಂದಿದ್ದಾರೆ. ಸಾಕಷ್ಟು ಚರ್ಚೆ ಆಗಿತ್ತು, ಯಾಕಿನ್ನೂ ದೂರು ಕೊಟ್ಟಿಲ್ಲ, ಈ ದೂರು ಕೊಡದೇ ಇರೋದಕ್ಕೆ ವಕೀಲ ಜಗದೀಶ್ ಅವರು ಕೂಡ ಪ್ರಶ್ನೆ ಮಾಡಿದ್ರು, ಇನ್ನೂ ಯಾಕೆ ಕೊಟ್ಟಿಲ್ಲ? ಆ ಸಂದರ್ಭದಲ್ಲಿ ಪ್ರಥಮ್ ಅವರು ಹೇಳ್ತಾರೆ, ಹಿರಿಯವರು ಬಗೆಹರಿಸ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಾನು ದೂರು ಕೊಟ್ಟಿರಲಿಲ್ಲ. ಬಟ್ ಕೊನೆಗೂ ಬಹಳಷ್ಟು ಚರ್ಚೆಯ ನಂತರ ದೂರನ್ನ ಕೊಡೋದಕ್ಕೆ ಪ್ರಥಮ್ ಅವರು ಬಂದಿದ್ದಾರೆ. ಈ ಮೂಲಕವಾಗಿ ಈಗ ಈ ಪ್ರಕರಣದಲ್ಲಿ ದರ್ಶನ ಅಭಿಮಾನಿಗಳಿಗೆ ಕಾನೂನು ಸಂಕಷ್ಟ ಮತ್ತಷ್ಟು ತೀವ್ರವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರಥಮ್ ಅವರಿಗೆ ಧಮ್ಕಿ ಹಾಕಿದ್ರು, ಡ್ರ್ಯಾಗರ್ ಹಿಡ್ಕೊಂಡು ಆ ರೀತಿಯಾದಂತಹ ಬೆದರಿಕೆ ವಿಚಾರವಾಗಿಯೇ ಅವರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ದರ್ಶನ್ಗೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟ ಒಳ್ಳೆ ಹುಡುಗ. ನನಗೆ ತೊಂದರೆ ಆದ್ರೆ ದರ್ಶನ್ ಕಾರಣ. ದರ್ಶನ್ಗೆ ಪರೋಕ್ಷವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಒಳ್ಳೆ ಹುಡುಗ. ನನಗೆ ತೊಂದರೆ ಆದ್ರೆ ದರ್ಶನ್ ಕಾರಣ ಅಂತ ಒಂದು ಈಗ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಎಸ್ಪಿ ಕಚೇರಿ ಬಳಿ ನಟ ಪ್ರಥಮ ಮಾತಾಡಿದ್ದಾರೆ. ನನಗೆ ಧಮ್ಕಿ ಹಾಕಿರೋರು ದರ್ಶನ ಪಕ್ಕದ ಬ್ಯಾರೆಕ್ನಲ್ಲಿ ಇದ್ದಂಥವ್ರು. ದರ್ಶನ ಹಾಕಿರೋದೇ ವಿಗ್, ಇನ್ನೇನು ಕೂದಲು ಕಿತ್ಕೊಳ್ಳೋಕ್ಕಾಗುತ್ತೆ. ದರ್ಶನ ಬಂದು ಸ್ಟೇಟ್ಮೆಂಟ್ ಕೊಡಬೇಕು. ನಾನು ಜೊತೆಯಲ್ಲಿ ಈ ವಿಚಾರವನ್ನ ಸುಮ್ಮನೆ ಬಿಡೋದಿಲ್ಲ. 100 ಪೇಜ್ಗಳಲ್ಲಿ ಟ್ರೋಲ್ ಮಾಡಿಸಿದ್ದಾರೆ. ಸುದೀಪ್, ಯಶ್, ಉಪ್ಪಿ, ಗಣೇಶ್ ಯಾರ ಬಗ್ಗೆನೂ ಕೂಡ ಟ್ರೋಲ್ನ ಮಾಡಬಾರ್ದು. ನೀವು ನಟರಾದ ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಪೊಲೀಸ್ ಇಲಾಖೆ ತುಂಬಾ ಸಹಾಯವನ್ನ ಮಾಡಿದ್ದಾರೆ, ಬೇರೆ ರೀತಿಯಲ್ಲಿ ತನಿಖೆ ಆಗ್ತಿದೆ, ಅದಕ್ಕೆ ದೂರನ್ನ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ಸದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಪರೋಕ್ಷವಾಗಿನೇ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸರ್ದಾರ ಹೇಳೋ ಸಮಯದಲ್ಲಿ ನಾನು ಮಾಧ್ಯಮದ ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮೊದಲನೇದು ಏನು ಅಂತ ಹೇಳಿದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ದೊಡ್ಡ ಮಟ್ಟದ ಸಹಕಾರ ಕೊಟ್ಟಿದೆ, ಅದು ಯಾವುದೂ ಅಲ್ಲ. ಈಗ ಬಂದಿರೋದ್ರಿಂದ ಎಲ್ಲ ಕೇಳ್ತಾ ಇರೋದು 5 ದಿನದಿಂದ ಯಾಕೆ ಕೊಟ್ಟಿಲ್ಲ ಅಂತ. ಇವರು ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಏನಕ್ಕೆ ಅಂದರೆ ಇದು ಪ್ರೀ ಪ್ಲ್ಯಾಂಡಾ ಆ್ಯಂಡ್ ಆ್ಯಕ್ಚುಲಿ ಏನು ಅಂದರೆ ಬೇರೆ ಯಾರಾಗಿದ್ದು ಇಷ್ಟೊತ್ತಿಗೆ ಕೊಡ್ತಾ ಇದೆ. ಒಂಚೂರು ಅಂಧಾಭಿಮಾನಿಗಳಿಗೆ ದಯವಿಟ್ಟು ಹೇಳಿ, ಅಲ್ಲಿ ಚುಚ್ಚೋಕೆ ವೆಪನ್ ತಂದಿದ್ದು ದರ್ಶನ್ ಸರ್ ಜೊತೆ ಪಕ್ಕದ ಸೆಲ್ಲಲ್ಲಿ ಇದ್ರಲ್ಲ, ಬ್ಯಾರಿಕಲ್ಲಿ ಇದ್ದಂಥವ್ರು, ಆ ಕೇಸಲ್ಲಿ ಇದ್ದವರು. ಸೊ ಅವ್ರ ಹೆಸರು ಬಂದರೆ ಇನ್ನೊಂದು ಕೇಸಿಗೆ ಲೀಡ್ ಆಗಿನ ಕಾರಣ ಕೊಡಬೇಡಪ್ಪ ಅಂತ ಸುಮ್ಮನಿದ್ದೆ. ನನ್ನ ದೊಡ್ಡತನ ಪುಣ್ಯಾತ್ಮರು ಅರ್ಥ ಮಾಡ್ಕೊಳ್ಳದೆ ನಿನ್ನೆ 2000 ಪೇಜಲ್ಲಿ ಟ್ರಾಲ್ ಮಾಡಿಸಿದ್ದಾರೆ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್, ನಂದು ಫ್ಯಾಮಿಲಿ ಇದೆ ಸರ್, ನಿಮ್ಮ ಫ್ಯಾಮಿಲಿ ಹಂಗೋ ನಮ್ಮದು ಹಂಗೆ ಸರ್. ಅದೇನೋ ಕೇಳ್ತಾರೆ ಅವರು, ಕೇಳಿಸ್ಕೊಳ್ಳೋದು ಏನೋ ಕಿತ್ಕೊಳ್ಳೋಕ್ಕಲ್ಲ ಕಿತ್ಕೊಳ್ಳೋ ಏನು ಸರ್ ಕಿತ್ಕೊಳ್ಳಿ? ನನಗೆ ಮಾಧ್ಯಮನೇ ತೋರಿಸಿದೆ ನಿಮ್ಮದು ವಿಗ್ ಅಂತ. ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಸರ್? ನಾನು ಹೇಳಿ ಸರ್, ಏನು ಕಿತ್ಕೊಳ್ಳ? ಇನ್ನು ಮೀಸೆ ಗಡ್ಡ ನೀವು ಬಿಡೋದೇ ಇಲ್ಲ ಸರ್ ಕಿತ್ಕೊಳ್ಳೋಣ ಅಂದರೆ. ಇನ್ನೇನೋ ಕಿತ್ಕೋಬೇಕು ಅಂದರೆ ನಾನು ಯಾಕೆ ಸರ್ ಅಲ್ಲಿಗೆಲ್ಲ ಕೈ ಯಾಕೆ ಕಿತ್ಕೊಳ್ಳಿ ನಿಮ್ಮದು? ಹೇಳಿ ಸರ್, ಯಾಕೆ ಕಿತ್ಕೊಳ್ಳಿ? ಎಷ್ಟಿದೆ ಅಷ್ಟು ನೋಡಿ ಸರ್. ನೋಡಿ ಸರ್, ನಿಮ್ಮ ಬ್ಯಾರಿಕಲ್ಲಿದ್ದವ್ರು ವೆಪನ್ ತೋರಿಸಿದ್ರನ್ನ ನೀವು ಬಂದು ಆನ್ಸರ್ ಮಾಡಬೇಕು. ಇದು ಯಾವುದೋ ಹೇಳೋಕ್ಕೆ ನಾನು ಮಾಧ್ಯಮದವ್ನು ಇವತ್ತು ಕರೆದಿಲ್ಲ ಸರ್. ಇವತ್ತು ಕರೆದಿರೋ ಉದ್ದೇಶ ಬೇರೆ ಸರ್. ಇವತ್ತು ಎಕ್ಸ್ಟ್ರೀಮ್ ಅನ್ನೋದು ಮೀರಿದೆ ಸರ್. ನನ್ನ ಪರ್ಸ್ನಲ್ ಟಚ್ ಮಾಡಿ ವೆಪನ್ ತೋರಿಸ್ದಾಗಲೂ ನೀವೆಲ್ಲರಿಗೆ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. 2 ವಿಷಯ ಹೇಳೋಕ್ಕೆ ಕರೆದಿದ್ದೀನಿ ಸರ್. ಮೊದಲನೇದು ಏನು ಅಂತ ಹೇಳಿದ್ರೆ ಸರ್, ಇವತ್ತಿಂದ ಆಮರಣ ಅಂತ ಉಪವಾಸ ಮಾಡ್ತಾ ಇದ್ದೀನಿ ನಾನಿಲ್ಲಿ. 1 ಹನಿ ನೀರು ಕುಡಿತಾ ಇಲ್ಲ. ಯಾಕೆಂದರೆ ಇದು ಹಿಂದೆ ಇರೋದು ಅವರು ಯಾರಿದ್ದಾರೆ ಬಂದು ಎಂಕ್ವೈರಿ ಮಾಡಬೇಕು ಅಂತ. ಸೊ ಅದಕ್ಕೆ ದರ್ಶನ್ ಸರ್ ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ಕೊಟ್ಟು ಇನ್ನೊಂದು ಸಲ ನಾವು ಪ್ರಥಮ ವಿಚಾರಕ್ಕೆ ನಮ್ಮ ಕಡೆಯವ್ರದಾಗಲೇ ನಮ್ಮ ಫ್ಯಾನ್ಸ್ ಬರಲ್ಲ ಅನ್ನೋದು ಅವ್ರು ಬರಬೇಕು. ಬರೋ ತನಕ ದೊಡ್ಡ ನಿರ್ಧಾರ.
ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಕೀರ್ತಿ, ಈಗಾಗಲೇ ಈ ಪ್ರಕರಣ ಬಹಳಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ, ಹೌದು. ಬಟ್ ಈಗ ದೂರಿನಲ್ಲಿ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ, ಮತ್ತೊಂದು ಕಡೆಯಲ್ಲಿ ದೊಡ್ಡವರು ನೋಡ್ಕೊಂತಿದ್ದಾರೆ ಬೇರೆ ರೀತಿ ಅಂತಿದ್ದಾರಲ್ಲ, ಹಾಗಾದ್ರೆ ಯಾರು, ಏನು, ಎತ್ತ ಅಂತ? ಅಖಿಲೇಶ್, ಈಗಾಗಲೇ ಇದು ಸಣ್ಣ ವಿಚಾರ ಆಗುತ್ತೆ ಅನ್ನೋಂಥದ್ದು ಪ್ರಥಮ ಮುಂಚಿತವಾಗಿ ಅನ್ಕೊಂಡಿದ್ರು. ಆದ್ರೆ ದೊಡ್ಡ ಮಟ್ಟದಲ್ಲಿ ಇದು ಸದ್ದಾಗ್ತಿರುವಂತದ್ದು. ಅದರಲ್ಲೂ ಸಹ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಬಲ ಆಗಿದ್ದಾರೆ ಅಂತ ಹೇಳ್ಬೋದು ಪ್ರಥಮ ಅವರ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಅವರು ಕೂಡ ದರ್ಶನ್ ಅವರ ಫ್ಯಾನ್ಸ್ ವಿರುದ್ಧ ಹೋರಾಡ್ತಿರುವಂತದ್ದು. ನಿನ್ನೆ SPCOPL ಅವರು ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು. ಇವತ್ತು SP ಕಚೇರಿಗೆ ಬಂದು ಪ್ರಥಮ ಅವರು ಸಹ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ಕಂಪ್ಲೇಂಟ್ ಕಾಪಿನಲ್ಲಿ ಉಲ್ಲೇಖ ಆಗಿರುವಂತದ್ದು ಏನಂದ್ರೆ, ನಾನು ಧರಣಿಗೆ ಕೂರ್ತೀನಿ, ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ದರ್ಶನ್ ಅವರೇ ಬರಬೇಕು, ಅವ್ರು ಬಂದು ಇಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ಅವರು ಮೊದಲನೇದಾಗಿ ಅವರು ಪಾಯಿಂಟ್ ಮಾಡ್ತಿರುವಂತದ್ದು. ಜೊತೆಗೆ ದರ್ಶನ್ ಫ್ಯಾನ್ಸ್ ಏನಿದ್ದಾರೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಪ್ರತಿನಿತ್ಯ ನನಗೆ ಹಿಂಸೆ ಆಗ್ತಾ ಇದೆ, ಸಾಕಷ್ಟು ಟ್ರಾಲ್ ಪೇಜ್ಗಳಲ್ಲಿ ನನ್ನ 100 ಟ್ರಾಲ್ ಪೇಜ್ಗಳಲ್ಲಿ ನನ್ನ ಟ್ರೋಲ್ ಮಾಡ್ತಿದ್ದಾರೆ, ನಿದ್ದೆಗೆಡಿಸ್ತಾ ಇದ್ದಾರೆ, ನಾನು ಊರ್ ಬಿಟ್ಟೆ ಹೋಗ್ಬೇಕು ಅನ್ನೋ ರೀತಿನಲ್ಲಿ ಅವ್ರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ, ಮಾನಸಿಕವಾಗಿ ನಾನು ಕುಗ್ಗ್ ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಇನ್ನು ಈ ಒಂದು ವಿಚಾರ ತಾರ್ಕಕ್ಕೆ ಏರೋ ರೀತಿನಲ್ಲಿ ಅವರು ಮಾತಾಡಿರುವಂತದ್ದು. ಶಿವಣ್ಣ ಅವ್ರು ಇರ್ಬೋದು, ದೊಡ್ಡ ಮನೆ ಏನಿದೆ ಆ ಕುಟುಂಬದ ಬಗ್ಗೆ ಯಾರು ಮಾತಾಡಂಗಿಲ್ಲ. ದರ್ಶನ್ ಫ್ಯಾನ್ಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಅವಹೇಳನವಾಗಿ ಮಾತಾಡಿದ್ರು, ಅಷ್ಟು ಕೆಟ್ಟದಾಗಿ ಅವ್ರನ್ನ ನಿಂದನೆ ಮಾಡಿದ್ರು, ಟ್ರಾಲ್ ಮಾಡಿದ್ರು. ಒಂದು ಹೆಣ್ಣು ಮಗುಗೆ ಈ ರೀತಿ ಕೆಟ್ಟದಾಗಿ ಟ್ರಾಲ್ ಮಾಡೋದು ನಾನು ಖಂಡಿತವಾಗ್ಲೂ ಸಹಿಸ್ಕೊಳೋದಿಲ್ಲ, ಅವ್ರ ಪರವಾಗಿ ನಾನೇ ಹೋರಾಟ ಮಾಡ್ತೀನಿ ಅನ್ನುವಂಥದ್ದನ್ನ ಸಹ ಅವ್ರು ಹೇಳ್ತಿರುವಂತದ್ದು. ಮತ್ತೊಂದು ವಿಚಾರವಾಗಿ ದರ್ಶನ್ ಫ್ಯಾನ್ಸ್ಗೆ ಓಪನ್ ಚಾಲೆಂಜ್ ಕೊಟ್ಟಿರುವಂತದ್ದು. ಜೊತೆಗೆ ದರ್ಶನ್ ಅವ್ರಿಗೂ ಸಹ ಒಂದ್ ರೀತಿಯಲ್ಲಿ ವಾರ್ನಿಂಗ್ ಅಂತ ಹೇಳ್ಬೋದು. ಆ ರೀತಿ ಅವ್ರು ಹೇಳಿರುವಂತ ಅವರ ಮಾತಲ್ಲಿ ಆ ಹೇಳಿಕೆ ನಾವು ನೋಡಬಹುದು. ಅವರ ವಿಗ್ ಬಗ್ಗೆ ಮಾತಾಡಿರುವಂತದ್ದು, ಜೊತೆಗೆ ಅವರ ಡುಬ್ಯಾಕ್ ಫ್ಯಾನ್ಸ್ ಅನ್ನುವಂತ ಪದ ಅವರು ಬಳಕೆ ಮಾಡಿರುವಂತದ್ದು. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಜಟಾಪಟಿ ನಡೀತಿರುವಂತದ್ದು, ವಾದ ವಿವಾದ, ಪರ ವಿರೋಧ ಚರ್ಚೆಗಳು ಆಗ್ತಿರುವಂತ ಸಂದರ್ಭದಲ್ಲಿ ಈಗ SP ಆಫೀಸ್ ಅಲ್ಲಿ ಅವ್ರು ಬಂದು ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು. ಮುಂದೆ ಯಾವ ರೀತಿ ಇದು ತಾರ್ಕಕ್ಕೆ ಏರುತ್ತೆ ಅಥವಾ ಫುಲ್ ಸ್ಟಾಪ್ ಎಲ್ಲಿಗೆ ಸಿಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ನಾಳೆಯಿಂದ ನಾನು SP ಆಫೀಸ್ ಮುಂದೆ ಉಪವಾಸಕ್ಕೆ ಕೂರ್ತೀನಿ, ಪರ್ಮಿಷನ್ ಆಲ್ರೆಡಿ ತೆಗೆದುಕೊಂಡಿದ್ದೀನಿ, ಇಲ್ಲೇ ಕೂರ್ತೀನಿ, ದರ್ಶನ್ ಅವರೇ ಬರಬೇಕು ಸ್ವತಃ ಅನ್ನುವಂಥದ್ದು ಅವ್ರು ಡಿಮ್ಯಾಂಡ್ ಆಗಿರುವಂತದ್ದು. ಅಖಿಲೇಶ್, ಎಸ್, ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ.